ಅಲ್ಲ ಶಾಂತವ, ಹಬ್ಬಕ್ಕೆ ಫೋನ್ ಹಚ್ಚಂದಿದ್ನಲ್ಲ, ನನ್ನ ಮಗಳಿಗೆ ಹಚ್ಚಿದ್ರನು? ಹಚ್ಚಿತ್ರಿ ಅತ್ತಿಯರ. ಇವ್ರ ಏನಂದ್ರ ನಂಗೆ ಗೊತ್ತಿಲ್ಲ. ಇವ್ರು ಬಂದಿಂದ ಇವ್ರನ್ನ ಕೇಳ್ರಿ, ನನಗೇನು ಗೊತ್ತಿಲ್ಲ. ಅದೇನು ಗೊತ್ತಿರ್ತೈತಿ, ನಿನ್ನ ಮಗಳದಾದ್ರೆ ಎಲ್ಲ ಗೊತ್ತಿರ್ತೈತಿ, ಮತ್ತೆ ಯಾವ್ದಾರ ಬೇರೆ ಗೊತ್ತಿರ್ತತನ? ನಿಮ್ದೊಂದು ಬಂದ್ರಲ್ಲಿ ಇವ್ರೆ. ರೀ, ಫೋನ್ ಮಾಡಿದ್ರಿ ನಿಮ್ಮ ತಂಗಿಗೆ? ನಿಮ್ಮ ಅವ್ವಾರು ಕೇಳಕತ್ತಾರ, ಉತ್ತರ ಹೇಳ್ರಿ ಅಲ್ಲಿ. ನೋಡಿಕಿನ್ ಬಿಲಾಲಿನ ಚಿನಾಲಿ ಅಲ್ಲ, ಅವ್ವಾರು ಕೇಳಕತ್ತಾರಂತ. ಅವ್ವಾರು ಏನಕ್ಕಾರ ನಿನಗೆ? ಅತ್ತೆಕರಿಲ್ಲ ಅತ್ತೆ ಅಂತ ಹೇಳು, ಬಾಯಿ ಸೇರ್ತತನ? ಆತ್ರಿ ಅತ್ತಿಯರ, ತಪ್ಪಾತ. ಏನ್ ನಿಮ್ದು ಅತ್ತಿ ಸೊಸಿ ಜಗಳ? ಮೊದ್ಲ ಊರಾಗ ರಾಡಿ ನಡ್ದಾವಲ್ಲಿ, ಊರಾಗ ಒಂದ್ ರಾಡಿ ಮನ್ಯಾಗ ಒಂದ್ ರಾಡಿ. ಏನ್ಲ ಅದ ಊರನ್ ರಾಡಿ? ಊರಾನ್ ಸುದ್ದಿ ತಗೊಂಡ್ ಮುಲ್ಲ ಸರ್ಗಿದ್ನಂತ. ನಿನಗೆ ಅದಕ್ಕೆ ಬೇಕಾ? ಹಾಲ್ ಕಟ್ಬೇಡಿ ಮೊದ್ಲು ಮನ್ಯಾಗ ನೋಡಿಲಿ. ಊರಿಗೆ ಉಪಕಾರಿ ಮನಿಗೆ ಮಾರಿ ಅಂತೇಳಿ ನಿಮ್ ತಂಗಿ ಫೋನ್ ಹಚ್ಚಂದಿತ್ತಲ್ಲ, ಹಚ್ಚಿದ್ದೇನ ಇಲ್ಲ? ಏನ ಗಂಡ ಹೆಂಡ್ ಸೇರಿ ನಾಟಕ ಮಾಡಕತ್ತೀರಿ? ಯವ್ವ ತಾಯಿ ಫೋನ್ ಹಚ್ಚಿತ್ತ, ಯವ್ವ ಹಚ್ಚಲಂಗಿದ್ರ ಬಿಟ್ಟಿ ಏನ್ ನೀನ್? ಹಚ್ಚಿತ್ತು ಬಂಗಾರ ತಂದ್ರ ಬರ್ತಾಳಂತ. ಏನ ಬಂಗಾರ ತಂದ್ರ ಬರ್ತೇನೆ, ಇಲ್ಲ ಅಂದ್ರು ಅಲ್ಲ ಬಂಗಾರ ಕೊಡ್ಸ್ಬೇಕು ನೋಡ್, ಮತ್ ಬರ್ತೇನೆ ಹಬ್ಬಕ್ಕೆ ಕಾಣಕತ್ತಾಳ. ಏನ್ ಮಾಡ್ಬೇಕೀಗ? ಅಯ್ಯ, ಒಂದ್ 2 ಕೊಪ್ಪರಿಗೆ ತರ ಹೋಗ್ರಿ. ಪಾಪ ಹೊಸ ಮದುಮಗಿತ್ತಿ ಪಾಪ ಗಂಡನ ಮನೆಯಿಂದ ಬರಾಕತ್ತಾಳ. ಇಲ್ಲ ಹೊಸದಾಗಿ ಮದುವೆ ನಿಶ್ಚಯ ಆಗೈತಿ, ಹೊಸ ಹಳೆಯ ಮಗಳು ಬರಾಕತ್ತಾರ, ಕೊಡ್ರಿ ಪಾಪ. ಯಾಕ ಹಿಡಿಬಿಟ್ಟಿ ಬಾರಿ ಮಾತಾಡಕತ್ತೀಯಲ್ಲ? ಮತ್ತ ಬಂಗಾರ ತಂದ್ರ ಬರ್ತೇನೆ, ಅರ್ಬಿ ತಂದ್ರ ಬರ್ತೇನೆ, ಮತ್ತೇನ್ ಹೇಳ್ಬೇಕು ಇದಕ್ಕ? ಬೇಕಾಗಿದ್ದಿತ್ತು ಅವ್ರ ಅಣ್ಣನ ಕೇಳಕತ್ತಾಳ ಬಿಡು, ನಿನಗೆ ಯಾಕೆ ಸಂಕಟ? ನೀ ಯಾವಾಗೂ ನಿಮ್ಮ ಅಣ್ಣನ ಕೇಳೇ ಇಲ್ಲನ? ಹಿಂಗ ನಮ್ಮ ಅಣ್ಣನ ಜೀವ ಅಂತೂ ನಾ ತಿಂದೇ ಇಲ್ಲ. ನೀ ನಿಮ್ಮ ಅಣ್ಣನ ಜೀವ ತಿನ್ಲಿಕ್ಕಾದ್ರ ಜೀವ ತಿನ್ನೋದಂತಾರನ? ಮಕ್ಕಳ ತಂದೆ ತಾಯಿ ಕೇಳೋದು, ತಂಗಿ ಅಣ್ಣನ ಕೇಳೋದು ಸಹಜ. ನಿಮಗೆ ಅದೆಲ್ಲ ಅನುಬಂಧ ಗೊತ್ತಿದ್ರಲ್ಲ, ಸಂಬಂಧ ಅನುಬಂಧ ನಿಮ್ಗೇನು ಗೊತ್ತೈತಿ? ಹೌದು, ನಿಮಗೆ ಎಲ್ಲ ಗೊತ್ತಿರೋದು. ನಿಮ್ಮನೇನಂತ ಸಂಬಂಧ ಅನುಬಂಧ ನಮ್ಮನೆಗೆ ಎಲ್ಲಿಂದ ಬರ್ಬೇಕು? ಅದ ಇಲ್ಲೇ ಅವು ಸಾಯಕತ್ರು ಬಂದ ಸೀರೆ ಕೊಡ ಅಂದ ಮಗಳಿಕೆ. ಕೇಳಲಿ ಬಿಡು, ಏನಾತ? ಈಗ ನಿಮ್ದು ಬಿಡ್ತೀರ, ಮುಚ್ಚುತ್ತೀರ ಬಾಯಿ? ಅಯ್ಯೋ ಶಾಂತಕ್ಕ, ನೀನು ಇಲ್ಲೇ ಕುಂತಿಯಲ್ಲ, ಯಾಕಾಗಿ ಬರಕ ಏನಾತ? ಓ ಪರಕರ, ನಿಮ್ಗೂ ಗೊತ್ತಾತನ್ರಿ ಸುದ್ದಿ ಹಂಗಾರ? ಹ್ಞೂನ್ರಿ ಅಣ್ಣಾರ, ನಾನು ಹಿಂಗ ಹಾದ್ ಬರಾಕತ್ತಿದ್ನಿ, ಅವಾಗ ನನಗೆ ಪ್ರೇಮ ಅಂದ್ಲ. ಇಲ್ಲ ನನಗೂ ಗೊತ್ತಿದ್ದಿಲ್ಲಪ್ಪ ಯಪ್ಪ. ಏನ ಏ ಗಿಡ್ಮುಳಿ, ಊರಾಗ ಏನಾಗಕತ್ತೈತಿ ನಿನಗೆ ಗೊತ್ತೈತೆ? ಇಲ್ಲೋಡಿಲ್ಲ, ಊರ್ ತುಂಬಾ ಎಂತದೇವ ಭಯ ಬರುವಂತಲ್ಲದ. ಈ ಡಾಕ್ಟ್ರಿ ಎಂತದ ಅಂದ್ರಪ್ಪ ಆತಗ. ಚಿಕನ್ ಗುನಿಯಾ ಅಂತ ಚಿಕನ್ ಗುನಿಯಾನ ಏ ಗೌಡ್ರ, ಚಿಕನ್ ದುನಿಯಾ ಇರ್ಬೇಕು. ಇದೇನ ಗುನಿಯಾ ಪನಿಯಾ ದುನಿಯಾ ಅಂತೇಳಿ ಏನದ? ಅಲ್ಲಿ ಪ್ರೇಮಕ್ಕೆಲ್ಲ ಹೋಗುದು ಒದರೋಟ. ಪ್ರೇಮಕ್ಕ ಬಾಯ್ಲೆ. ಏನ ಶಾಂತಕ್ಕ? ಕರಗಲ್ಲ ಏನ ಅಂತಾರಲ್ಲ ನಮ್ಮ ಮನೆಯವ್ರು ಇವ್ರು, ಏನಾಗೈತಿ? ಅಯ್ಯೋ ಅದು ಎಂತದ ಚಿಕನ್ ಗುನಿಯಾ ಅಂತ ಯವ್ವ. ಅದು ಊರಾಗ ಹೆಚ್ಚಾಗೈತಂತ, ಎಲ್ಲಾರ್ಗಿ ಬರಾಕತ್ತೈತಂತ ಯವ್ವ. ಮಾತಾಡಿದ್ರ ಕುಂತ್ರ ನಿಂತ್ರ ಆಜು ಬಾಜುಕ್ ನಡೆದಾಡಿದ್ರ ಬರಾಕತ್ತೈತಂತ ಯವ್ವ. ಎಂತೆಂತ ಹೆಸರು ಕೇಳಂಗಾತ ಯವ್ವ. ದೇವ್ರೆ, ನಮಗ್ ಜ್ವರ ನೆಗಡಿ ಕೆಮ್ಮು ಗೊತ್ತಿತ್ತು, ಇದೇನ ಚಿಕನ್ ಗುನಿಯಾ ಅಂದ್ರೆ ಏನ್ ಅರ್ಥ ಇದೆ? ಅದೇನ ಚಿಕನ್ ತಿನ್ನೋರ್ಗೆ ಎಲ್ಲಾರ್ಗಿ ಬರಾಕತ್ತೈತಂತ. ಚಿಕನ್ ಅಂದ್ರೆ ಕೋಳಿ ಶಾಂತಕ್ಕ, ಕೋಳಿ ಜ್ವರ. ಅದಕ್ಕ ಇಂಗ್ಲಿಷ್ನ್ಯಾಗ ಚಿಕನ್ ಗುನಿಯಾ ಅಂತಾರಂತ. ಹೌದು ಶಾಂತಕ್ಕ, ಈ ಕೋಳಿ ಯಾರ್ಯಾರು ತಿಂತಾರ ಅವ್ರಿಗೆಲ್ಲರಿಗೂ ಗುನಿಯಾ ಬರಾಕತ್ತಂತ. ಅಯ್ಯೋ ದೇವ್ರೆ, ಅಲ್ಲ ತಿನ್ನದ ಒಂದ್ ಕೋಳಿ, ಅದನ್ನ ಬಿಡ್ಬೇಕಾತನ ಹೆಂಗಂಗಾರ ಈಗ? ಮತ್ತ ಹೌದು, ಕೋಳಿ ಜ್ವರ ಅಂದ್ರ ಶಾಂತಕ್ಕ, ಮತ್ತ ಕೋಳಿ ಜ್ವರ ಅಂದ್ರ ಈಗ ಕೋಳಿಗೆ ಬಂದಿರ್ತಾವ ಜ್ವರ, ನಾವೇನ್ ಮುಟ್ ನೋಡಿ ಔಷಧ ಗುಳಿಗಿನ ಕೊಟ್ಟಿರ್ತೀವಿ ಅವಕ್ಕ? ಇಲ್ಲ, ತಗೊಂಡಾರ ಕೊಯ್ ಕನಿಷ್ಠ ತಿಂದು ಬಿಡ್ತೇವೆ. ತಿಂದು ಬಿಡ್ಲಿ ಏನಕತಿ, ಮತ್ತೆ ಅದ್ರ ಜ್ವರ ನಮ್ಮ ಈಗ ಬಂದು ಬಿಡ್ತತಿ. ಹೌದ ಶಾಂತಕ್ಕ, ಹೆಚ್ಚಾಗೈತಂತ ಯವ್ವ. ಆ ಬಾಜುಕಿನ ಊರಾಗ ಕೋಳಿ ಜ್ವರ ಬಂದು 3 ಮಂದಿ ಸತ್ತಾರಂತ. ಅಯ್ಯೋ ದೇವ್ರಿ, ಸತ್ತ ಹೋಗ್ತಾರಂತ ಜ್ವರ ಬಂದಂಗರ? ಅಯ್ಯೋ ದೇವ್ರಿ, ಏನಯ್ಯವ ಹಿಂಗಾದ್ರ? ಕೇಡಗಾಲಕ್ಕೆ ನಾಯಿ ಮಟ್ಟಿ ಇಡ್ತಂತೇಳಿ ಕೇಡಗಾಲಕ್ಕೆ ಹಿಂಗೆಲ್ಲ ಆಗುದು. ಮನುಷ್ಯ ಮಾಡೋ ಅನಾಚಾರಕ್ಕೆ ದೇವ್ರು ಇಂಥವು ಆಗಾಗ ತಂದು ಹಾಕ್ತಿರ್ತಾನ. ಮತ್ತೆ ಹೌದು ಬಿಡವ ಯವ್ವ. ಅಲ್ಲ ಕೋಳಿನ ಮತ್ತ ನಮ್ನಿ ತಿಂತೇವಲ್ಲ, ಅದಕ್ಕೆ ಕೋಳಿನ ತಿನ್ಲಂಗ್ ದೇವ್ರು ಮಾಡಕತ್ತಾನ ಏನ? ಹೂನ ಶಾಂತಕ್ಕ, ಆಮೇಲೆ ಕೋಳಿ ತಿಂದ್ರ ಬದಕಾಕ ಅವಕಾಶನೇ ಇಲ್ಲ ಅಂತಿಕೊಬಿಡಿ. ಇನ್ ಮ್ಯಾಗ ಬಿಟ್ಟ ಬಿಡ್ರಿ ಅಂತನ್ನ. ಕೋಳಿ ಸಾಕಿದ್ರು ಬರ್ತತಿ, ಕೋಳಿ ಮನ್ಯಾಗ ಅಡ್ಡಾಡ್ತಾವ, ಅವಕ್ಕೆ ಜ್ವರ ಬಂದಿರ್ತಾವ, ಒಂದು ಕೋಳಿ ಹೋಗಿ ಇನ್ನೊಂದು ಕೋಳಿ ಕೊಟ್ಟು ಮೇದ ಬರ್ತತಿ, ಅದ್ರ ಜ್ವರ ಇದು ಅಂಟಿಸ್ಕೊಂಡ್ ಬಂದಿರ್ತತಿ. ಇದನ್ನ ಬುಟ್ಟ್ಯಾಗ ಮುಚ್ಚುವತ್ತೆ, ನಾವು ಮುಡ್ತೇವೆ, ನಮಗ್ ಬಂದ್ಬಿಡ್ತಾವ. ಅಯ್ಯಯ್ಯ ಪ್ರೇಮಕ್ಕರ, ಸಿಟ್ಯಾಗಲ್ಲಿ ಪೇಟ್ಯಾಗ ನಾನು ಕೇಳಿಸ್ಕೊಂಡೇನಿ. ಅದು ಚಿಕನ್ ಗುನಿಯಾ ಅಂತೇಳಿ ಹುಬ್ಬಳ್ಳಿಯಾಗೂ ಹೆಚ್ಚಾಗೈತಿ. ಪೇಟ್ಯಾಗ ಅನ್ನತ್ತಿದ್ರು ಮಂದಿ, ದವಾಖಾನಿಗೆ ಅಡ್ಮಿಟ್ ಆಗುವತ್ನ ಅಲ್ಲಿ ನಮ್ಮ ಅಂಗಡಿಯಾಗ ಒಬ್ಬ ಕೆಲಸ ಮಾಡೋಂಗು ಬಂದತಿ. ಅದು ಕೋಳಿ ತಿಂದ್ರೆ ಬರಂಗಿಲ್ರಿ. ಕೋಳಿ ತಿಂದ್ರೆ, ಕೋಳಿ ಮನ್ಯಾಗಿದ್ರ ಸಾಕಿದ್ರ ಬರುದಿಲ್ರಿ. ಅದು ಚಿಕನ್ ಗುನಿಯಾ ಅಂತೇಳಿ ಹೆಸರು. ಅದು ಒಂಥರ ಜ್ವರ. ಅದಕ್ಕೆ ಕೈಕಾಲು ಸಂದಿ ಹಿಡಿದು ಬಿಡ್ತಾವಂತ. ಹೌದಾ? ಸಂದಿ ಹಿಡಿತಾವ? ಇಲ್ಲೋಡ, ನಿಮ್ಮ ಅಂಗಡ್ಯಾಗ ಮತ್ತೆ ಯಾವಾಗ ಬಂದತ್ತೆ ಅಂದ್ರೆ ನೀ ಅಂಗಡಿ ಕೆಲ್ಸಕ್ಕೆ ಹೋಗ್ಬೇಡಿ, 1 ವಾರ ಮನ್ಯಾಗ ಇರು. ಹೌದಪ್ಪ, ಹೌದು. ಸುಳ್ಳ ಯಾಕೆ ಬೇಕಾದಾಗ ರೊಕ್ಕದ ಮಾರಿ ನೋಡ್ಕೊಂತ ಗಂಟು ಕಳ್ಕೊಳಕ್ ಆಗೋದಲ್ಲಪ್ಪ ಯಪ್ಪ. ಬೇಡ, ಏನ್ ನಮ್ಗೆ ರೊಕ್ಕ ಹೆಚ್ಚಲ್ಲ, ನೀ ಹೆಚ್ಚು. ನೀ ಏನ್ 1 ವಾರ ಅಂಗಡಿ ಕಡೆ ಕಾಲಿಡಾಕ್ ಹೋಗ್ಬೇಡ.
ಯಾಕಂದ್ರ ಪ್ಯಾ ಹೇಳೋದು ಕೇಳ, ನೀ ಒಬ್ಬ ಹೋಗುದಿರ್ಲಿ, ಅಲ್ಲಿಂದ ಮನಿಗೆ ಬರ್ತಿ, ಮನ್ಯಾಗ ಸಣ್ಣ ಕೂಸೈತಿ. ಏನ ಬೇಡಪ್ಪ ಯಪ್ಪ, ನನ್ನ ಮಾತು ಕೇಳ, ನೀ ಅಲ್ಲಿ ಹೋಗುದು ಬೇಡ, ಯಾವ್ದಾರ ಜ್ವರ ಅಂಟಿಸ್ಕೊಂಡ್ ಬರುದು ಬೇಡ. ಏನಾತು, ಎದಕ್ ಬಾಯ್ ಮಾಡತ್ತೀರಿ? ಏ ಪ್ಯಾಟ್ಯಾಗ ಎಂತದ ಹೊಸ ನಮ್ನಿದು ಜ್ವರ ಬಂದೈತೆ ಅಂತ ಯವ್ವ, ಚಿಕನ್ ಗುನಿಯಾ ಅಂತೇಳಿ. ಅದು ಚಿಕನ್ ಗುನಿಯಾ ಬರಾಕತ್ತೈತಲ್ಲ, ಇಲ್ಲೋಡಿಲೆ ಕೈ ಕಾಲು ಸಂಧಿ 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 ಹಿಡಿಯತ್ತವಂತ, ಏನ ಮನುಷ್ಯನ ಸಾಯಕತ್ತಾನಂತ. ಯವ್ವ ಅಷ್ಟ ಅಲ್ಲ ಶಾಂತಕ್ಕ, ಕೈಕಾಲು ಶಟದ್ ಬಿಡ್ತಾವಂತ, ಮಡಚಕ ಬರಂಗಿಲ್ಲಂತ. ಕೈಕಾಲು ಶಟದ್ ನಿಂತು ಅಂದ್ರ ಹಿಂಗ ಒಂಥರ ಸತ್ ಹೆಣ ಶಟದಿರ್ತತಲ್ಲ ಹಂಗಂತ, ಕೈ ಕಾಲು ಮಡ್ಚದೇ ಇಲ್ಲಂತ. ಅಯ್ಯೋ ಯವ್ವದ, ಯವ್ವ ಎಲ್ಲಿ ಬಿಡವ ಮನುಷ್ಯ ಉಳ್ಗಾಲ್ ಬಂದಿಲ್ಲ ಹಂಗಾರಿದೆ. ಹಾ ಯವ್ವ ಯಾಕಯ್ಯವ್ವ? ಅಯ್ಯೋ ಶಾಂತಕ್ಕ, ಗಿರ್ಜಿಗೆ ಹಂಗಾಗೈತಿ. ಆ ಗಿರ್ಜಿಗೆ? ಹೂನ ಶಾಂತಕ್ಕ, ಕೈಕಾಲು ಶಟದ್ ಬಿಟ್ಟಾವು, ಒಟ್ಟ ಎದ್ದೇಳಕ್ ಬರುವಲ್ತು. ಮೈ ಅಂತ ಬಿಸಿ ಇರ್ತೈತಿ, ಕೈ ಕಾಲು ಸಂದ್ 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 ಹಿಡ್ದಾವು ಅನ್ನಕತ್ತಿದ್ಲು. ಹಂಗಾರ ಗಿರ್ಜಿ ಉಳಿಯಂಗಿಲ್ಲ. ತೋ ಪಾಪ, ಹೊಸ ಸೊಸಿ ಮನೆಗೆ ಬಂದಾಳ ಡಿಂಗಿರಿ ಓದ್ದಕ್ಕೆ. ನೋಡಿದ್ರ ಈಗ ಸತ್ತಿ ಸೊಸಿ ಜಗಳದಾಗ ಅತ್ತಿನ ಜಗ ಖಾಲಿ ಮಾಡಾಕತ್ಲಲ್ಲ. ಇದ ಎಲ್ಲಿದಾರ ತಂದ್ ಹಸ್ತ ಏನ ಸೊಸಿ ಮಾರಿ ಮಣ್ಣಲ್ಲಿ ಸ್ವಸ್ತ್ಯಾರಿಗೆ ಹತ್ತಿಗಳು ಕಂಡ್ರ ಆಗಿ ಬರೋದಿಲ್ಲ, ಬೆಂಕಿ ಹತ್ಲಿ ಉರಿತಾವ ಒಂದಳತಿ ಅಡ್ಡ. ಬರಕ ಬಾರ ಪಾಪ, ಹೋಗಿ ನೋಡ್ಕೊಂಡಾರ ಬರನ್ ಬಾರ. ನೀನ ತುಳಿಲ ನಿನ್ನ, ಅಯ್ಯ ನಿನ್ನ ಹೆಣ ಎತ್ಲಿ, ನಿನ್ನ ಹೆಣ ಕೆಂಟ್ ಕಾಲಿ ಇರಿಸ್ಲಿ, ನಿನ್ನ 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 ಗಿಡ್ ಮೂಳಿ ನೀ ಹೋದಾರ ಹೊಳದಂಗ ನಿನಗೇನ ಬಂದತಿ? ಮನ್ಯಾಗ ಇದ್ದರ್ನೆಲ್ಲ ಕೊಲ್ಬೇಕಂತ ಮಾಡಿಯನ ನಿನ್ನ ನಿನ್ನ? ಆ ಯಾಕ್ರಿ ಎತ್ತೀರ? ಏನಾತ ಏನಾತಂತ ಕೇಳ್ತಿಯಲ್ಲ ಎಬ್ರೇಸಿ? ಅಲ್ಲಲೇ ಪಡ್ಪುಸಿ, ನೀನ ನೋಡಾಕ್ ಹೋದೆ ಅಂದ್ರ ಆಕಿ ಜ್ವರ ನೀ ಹಚ್ಕೊಂಡ್ ಬಂದೆ ಅಂದ್ರ ಇಲ್ಲಿ ಮನಿಗೆ ಬರ್ತೀಯಲ್ಲ. ಮನ್ಯಾಗ ಸಣ್ಣ ಕೂಸೈತಿ, ಮನ್ಯಾಗ ವಯಸ್ಸಿಗೆ ಒಂದ್ ಮಗ ಅದಾನ, ಸೊಸಿ ಅದಾಳ, ವಯಸ್ಸಾಗಿರೋ ಮುದಿಕೆ ಅದ, ನೀ ನನಗ್ ತಂದ್ ಹಚ್ಚಿ ನನ್ನ ನಿಗ್ರ ಬಿಡ ನೀರ್ ಕುಡಿಬೇಕಂತ ಮಾಡಿಯ? ಆ ನಿನ್ನ ಹೆಣ ಎತ್ಲಿ ಅಡಕಸ್ವಿ. ಅಯ್ಯ ದೇವ್ರೆ, ನಾ ಹೆಂಗೆ ಕಿಕ್ಕಿ ಮುಕ್ಕಿ ಬಿದ್ದ ಅಪ್ಕೊಂಡು ಗಲ್ಲ ಕಡದ ಉಪ್ಪ ಕೊಡಾಕ ಹೋಗ್ತೇನೇನು? ದೂರ ನಿಂತು ಒಂಚೂರು ನೋಡಿ ಏನಾತ ಅಂತ ಮಾತಾಡಿ ಬರ್ತೇವೆ. ಇದ್ದೂರಾಗಿದ್ದ ಒಂದಿಟ್ಟು ಹಿಂಗ ಆರಾಮಿಲ್ಲ ಅಂದಾಗ ಒಂಚೂರು ಹೋಗಿ ನೋಡ್ಲಿಲ್ಲ, ಮಾತಾಡ್ಲಿಲ್ಲ ಅಂದ್ರೆ ಏನ್ ಅನ್ಕೋಬೇಕಿ? ಒಂದೀಟ ಮೆಣಸಿನ ಸಾರು ಮಾಡ್ಕೊಂಡು ಹೋಗಿ ಕೊಟ್ಟು ನೋಡಿ ಬರ್ತಂತ ಹೇಳ್ರಿ. ಜ್ವರದಕ್ಕಿಗೆ ಅಂತೇಳಿ ಅವಳಕ್ಕಿ ಅನ್ನ ಮಾಡಿ ಬಿಸಿ ಹಾಲು ತುಪ್ಪ ಹಾಕಿ ಕಲಸ್ಕೊಂಡು ಮೆಣಸು ಸಾರು ಮಾಡ್ತೇನೆ ಒಟ್ಟು. ಪಾಪ ಜ್ವರಕ್ಕೆ ತಗೊಂಡಾರ ಹೋಲೆವು. ಮನ್ಯಾಗ ಸೊಸಿ ಅದಾಳ, ಏನ್ ಬೇಕು ಏನ್ ಬೇಡ ಮಾಡಿ ಹಾಕ್ತಾಳ. ಏನ ನೀ ಹೋಗಿ ಜ್ವರ ಅಂಟಿಸ್ಕೊಂಡ್ ಬರೋ ಅವಶ್ಯಕತೆ ಇಲ್ಲ. ಅಲ್ಲಿಂದ ಗುನಿಯಾ ತಂದು ನಮಗೆ ಹಚ್ಚಿದೆ ಅಂದ್ರೆ ನಾವೇ ಆ ಗುನಿಯಾಕ್ ಹೋಗುನು. ಯಮ್ಮ ಅದು ಕುಂತ್ರ ನಿಂತ್ರ ಮಾತಾಡಿದ್ರೆ ಜ್ವರ ಬರೋದಿಲ್ಲಂತ. ಅದು ಎಂತದ ಸಾಂಕ್ರಾಮಿಕ ಕಾಯಿಲೆ ಅಲ್ಲಂತದ, ನಡಿತೈತಂತ, ಹೋಗಿ ನೋಡ್ಬೋದಂತ. ಅದ್ ಹೆಂಗ್ ಬರ್ಲಂಗಿರ್ತತಿ? ಒಬ್ರು ಉಸುರು ಒಬ್ರು ಬಡಸ್ಕೊಂಡ ಮಾತಾಡಿ ಬಂದ್ರೆ ಬರ್ಲಾರ್ದಂಗಿರ್ತೈತೇನು? ಸುಮ್ಕಿರ, ಏನು ಹೋಗೋ ಅವಶ್ಯಕತೆ ಇಲ್ಲ. ಅತ್ತೀರ ಪಾಪ, ಒಂದಿಟ್ಟು ನೋಡ್ಲಿಲ್ಲ ಅಂದ್ರೆ ಹೆಂಗ್ರಿ ಅತ್ತೀರ? ಆಕಿ ಮನ್ಸಿಗರ ಏನ್ ಅನ್ಕೊಳಕಿಲ್ಲ. ಅದರ ಸೊಸಿ ಏನ್ ಮಾಡಿ ಬರೋದು ಬಕ್ ಬರ್ಲಿ ಬೀಳೋದು ಅಟ್ರಾಗ ಐತಿ. ಅದ್ರ ಪಡ್ಪೋಸಿಗೆ ಅದಕ್ಕೆ ಏನು ಬರ್ತದ? ಅದಕ್ಕೆ ಏನು ಬರೋದಿಲ್ಲ. ಮಾಡಿ ಹಾಕೋದು ಗೊತ್ತಿಲ್ಲ, ಒಂದು ಮಟ್ಟದ ಗೊತ್ತಿಲ್ಲ. ಒಂದಿಟ್ಟು ಹೋದ್ನಿ ಅಂದ್ರೆ ಆಕಿ ಒಟ್ಟು ಏನಾರ ಬೇಕಾದ್ದು ಬೇಡದು ಹೇಳ್ತಾಳ. ಸುಮ್ಮನೆ ಇರ್ತೀರಿ, ಏನಾಗದಲ್ಲ. ಒಂದಿಟ್ಟು ಹೋಗಿ ನೋಡಿ ಬರ್ತೇನೆ. ನಡಿಯಪ್ಪ ರಕ್ಕ, ಪಟ್ನ ನಡಿ. ಶಾಂತ, ನೋಡ್ದೇನ ಅತ್ತಿ ಮಾತಂದ್ರ ಕೋಳಿ ಪುಚ್ಚಕಿಗೆ ಒಟ್ಟ ಕಿಮ್ಮತ್ತಿಲ್ಲ, ಕಿತ್ತು ಹೋಗಿತಿರ್ತಾಳ. ಈ ನಮ್ನಿ ಅಡ್ಡು ಉರಿತಾಳಿಕೆ ಏನ ನೋಡು. ನಾ ಇಟ್ಟು ಹೇಳಾಕತ್ರ ನನ್ನ ಮಾತು ಕೇಳಿಲ್ಲ, ಹೆಂಗೆ ಅದು ಗುಡು 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 ಓಡೋದ್ಲು ಗುಡುಮಾಲಿ ಗುಂಡಿ ಅಂತಕ್ಕೆ. ಯವ್ವ ಅದೇನ ನೋಡಿ ಬರ್ತಾಳಂತ, ಆಗ್ಲಿ ಬಿಡೇ ಬತ್ತ ನೋಡಿ ಬರ್ಬಳ್ಳಾಕತ್ತಾಗ ಸುಮ್ಮನೆ ಜಗಳ ಮಾಡಿದ್ರೆ ಏನು ಉಪಯೋಗ ಐತಿ? ಈ ನೀವೊಂದಂತಿ ಆಯ್ಕೆ ಒಂದಂತಾಳ, ಇಬ್ರು ಮಾತಿಗೆ ಮಾತು ಸೋಲೋದ್ರಲ್ಲ ನೀವು. ನಿನ್ನ ಕೆರವಲೆ ಹೊಡಿಬೇಕಲ್ಲ ಕಟ್ಬಾಡ್ಯ ನಿನ್ನ. ಮೊದಲ ನನ್ನ ಮಗಳಿಗೆ ಫೋನ್ ಹಚ್ಚ ಬರಬೇಡಿ ಈಗ ಅಂತೇಳಿ, ಮತ್ತೆ ನನ್ನ ಮಗಳಿಗೆ ಹಚ್ಚಿಗಿಚ್ಚಾಳ ಸಿಟ್ಟಿಗೆ ತಗೊಂಬಂದ್ ಜ್ವರನ. ಪಾಪ ನನ್ನ ಮಗಳು ಮೊದಲ ಸ್ವಸ್ತ್ಯಾರ ಮಕ್ಕಳೆಲ್ಲ ಮನೆ ಬ್ಯಾರ್ ಮಾಡ್ಕೊಂಡು ಹೋಗ್ಯಾರ ಅಂತ ಬೇಸರ ಮಾಡ್ಕೊಂಡಾಳ. ಈಗ ನೋಡಿದ್ರೆ ಈಗ ಜ್ವರ ತಂದು ಹಚ್ಚಿಲ್ಲ ಅಂದ್ರೆ ಗತಿ ಏನೇ ನನ್ನ ಮಗಳನ್ನ? ಅಯ್ಯೋ ಯಾಕೆ ಬೇಕು? ಬರುದಿಲ್ಲ ಅಂತ ಬಿಡಬೇ, ನೀ ಹೋಗ್ಬೇಕೆತ್ತಾಗ. ಈಗ ಬಂಗಾರ ಕೇಳಾಕತ್ತಾಳಲ್ಲ, ಏನ್ ಮಾಡ್ಬೇಕು? ಏನ್ ಮಾಡ್ಬೇಕಂದ್ರೆ ಒಂದ್ 60 ತೊಲಿ ಬಂಗಾರ ಕೊಡ್. ಮತ್ತೆ ತಂಗಿ ಬರ್ಬೇಕಂತೀಯ ಬೇಡ ಅಂತೀಯ? ಮತ್ತೆ ಹಂಗಾರ ಬಂಗಾರ ಕೇಳ್ತಾಳ ಅಂತೇಳಿ ಏನ ರಕ್ತ ಸಂಬಂಧ ಕಡ್ಕೊಳಕತ್ತೇನ? ಕೊಡು, ಏನಾಗದಲ್ಲ. ಒಂದ್ 60 ತೊಲಿ ಬಂಗಾರ ತಂದ ಏನ, ಆಕೆನು ಬೇರೆ ಯಾರ ಅಲ್ಲ, ಇಲ್ಲೇ ನನ್ನ ಮಗಳಾದ ಏನ. ತಂದು ಕೊಡು. ಇಲ್ಲೇ ಶೆಟ್ರ ಅಂಗಡಿ ಸಿಗ್ತತ್ತಲ್ಲ 8ನೇ 4ನೇ ರಸಗುಲ್ಲ, ಹಂಗಂತ ತಿಳ್ಕೊಂಡೇನ್ ಬೇ ನೀನು? ನಿನ್ನ ಅವನ ಅಲ್ಲಿ ಬೇ, ಅದು ಬಂಗಾರ ಬೇ 1000 ರೂಪಾಯಿ ರೊಕ್ಕ ಬೇಕು, ಎಲ್ಲಿಂದ ತಂದ್ಕೊಡ್ಲಿ? ನಾನಾರ ಮೊದ್ಲ ಬಂಗಾರ ನೋಡಿದ್ರ 7,000 ರೂಪಾಯಿ ತೊಲಿ ಆಗೈತಿ, ಎಲ್ಲಿಂದ ತಂದ್ಕೊಡ್ಲಿ? ರೊಕ್ಕ ಇಲ್ವಾ ನನ್ನ ಕಡೆ? ಸುಮ್ಮನೆ ನನ್ನ ಕಾಡಕ್ ಹೋಗ್ಬೇಡ ನೀನು. 7,000 ರೂಪಾಯಿ ಒಂದ್ ತೊಲಿ ಬಂಗಾರಕ್ಕೆ, ಅದು ಮತ್ತ ಅದು ಇದು ಅಂತೇಳಿ ಹಿಡ್ಕೊಂಡು ನಿಂತ್ರಂದ್ರ ಎಲ್ಲ ಕೂಡ 8 ಆದ್ರೂ ಆತ. ರೊಕ್ಕ ಇಲ್ವಾ? ಸುಮ್ಮನೆ ನನ್ನ ಕಾಡಕ್ ಹೋಗ್ಬೇಡ ಮೊದ್ಲ. ಏನ ಎಲ್ಲ ಹಾಲು ಕಟ್ಟಬೇಡ. 7,000 ರೂಪಾಯಿ ಅಂತ ತಂಗಿಗಿಂತ ಹೆಚ್ಚನ? ಅಲ್ಲ, ಈಗೇನ್ ಮದುವೆ ಎಲ್ಲ ಮುಂಜಲ್ಲ ಬಂಗಾರದ ಕೊಡ್ಬೇಕ? ಏನ ಮನಿ ಓಪನಿಂಗಿಗೆ ಯಾಕರ್ದತಿ? ಮನಿ ಗೃಹ ಪ್ರವೇಶ ಕರ್ದತ್ತಪ್ಪ, ಮನಿ ಹೆಣ್ಮಗಳಿಗೆ ಒಟ್ಟು ಬಂಗಾರ ಕೊಡ್ಬೇಕು ಅನ್ನಕ್ ಎಂತದು ಇಲ್ಲ. ಸುಮ್ನಿರವ, ನೀ ಕಿರ್ಕಿರ್ ಮಾಡಕ್ ಹೋಗ್ಬೇಡ. ನಮ್ ಕಡೆ ಹೇಗಂತ ರೊಕ್ಕಿಲ್ಲ, ಆಕಿ ಬರ್ಬೇಕು, ತವ್ರ ಮನಿ ಹಬ್ಬ ಮಾಡ್ಬೇಕು ಅನ್ನೋ ಆಸೆ ಇದ್ರ ಬರ್ಲಿ, ಇಲ್ಲ ಅಂದ್ರ ಇಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ ಮಾವ. ಅಲ್ಲ, ಎಷ್ಟೋ ಜನಕ್ಕೆ ತವ್ರ ಮನೆಯವ್ರು ಏನು ಕೊಡೋದ್ ಬೇಡಪ್ಪ, ಪ್ರೀತಿಯಿಂದ ನಾಲ್ಕು ಮಾತಾಡಿ ಕರೆದು ಒಂದ್ ಹಬ್ಬ ಉಣಿವಿ ಅಂತ ಮಾಡಿಸಿ ಒಂದ್ ಅರ್ಶನ ಕುಂಕುಮ ಹಚ್ಚಿ ಕಳ್ಸಿದ್ರು ಸಾಕಂತ ಕಾಯ್ತಾ ಇರೋರು ಎಷ್ಟೋ ಜನ ಅದಾರ. ಅವ್ರಿಗೆಲ್ಲ ತವ್ರ ಮನಿ ದಿಕ್ಕಿಲ್ಲ ಕರೆಯಾಕ. ಕರೆದ್ರೆ ಇಂಥ ದಿಮಾಕ್ ಮಾಡೋರು ಎಷ್ಟೋ ಹೆಣ್ಮಕ್ಳು ಅದಾರ.
ಏ ಮಿಟಕ್ಲಾಡಿ ಸೋಗ್ಲಾಡಿ ಸೋಗ್ಲಾಡಿ ಸುಬ್ಬಿ ನೀ ಇದ್ರಾಗ ಬಾಯಿ ಹಾಕ್ಬೇಡ ಪತ್ರೋಳಿ. ನನ್ನ ಮಗಳು ನನ್ನ ಮನಿ ನನ್ನ ಇಷ್ಟ ಕರಿಯೋದು ಬಿಡಿಯೋದು ಕಳ್ಸೋದು. ಬಾಯಿ ಹಾಕ್ಬಾರ್ದು ಬಾಯಿ ಹಾಕದ ಕೈ ಹಾಕದ ರೊಕ್ಕ ನಿಂತಿರ್ಬೇಕು ಮಾವಾರ. ನೋಡುದೆ ಮುಕುಳಿ ತಿರ್ಸ್ಕೊಂಡು ಹೋಗಿದ್ದು. ಏ ಅವ್ವ ಹೇಳದ್ರಾಗ ಏನ್ ತಪ್ಪೈತಿ? ಈಗೇನು ಹಬ್ಬಲ್ಲ ಉಣಿ ಮೇಲೆ ಎದಕ್ ಬಂಗಾರ ಕೊಡ್ಬೇಕು? ನನ್ನ ಕಡೆನೂ ರೊಕ್ಕಿಲ್ಲವ, ಸುಮ್ಮನೆ ನೀ ಕಿರಿಕಿರಿ ಮಾಡಕ್ ಹೋಗ್ಬೇಡ. ಬರ್ಬೇಕನ್ನಾಗಿದ್ರು ಬರ್ತಾಳ, ಕರಿಯ ಕರ್ದೇವಿ ಇಲ್ಲ. ಈಗ ಹಂಗಾರ ಕಸ್ತೂರಿನೂ ಬರ್ತಾಳ ಮನಿಗೆ, ಪಾಪ ಕರ್ದ್ವಿ. ಆಕಿ ಬಂದ್ರ ಹಂಗಾರ ಆಕಿಗೂ ಬಂಗಾರ ಕೊಡ್ಬೇಕನ? ಹೆಂಗ ಇರ್ಬೇಕಲ್ವೇ ಕೊಡಾಕ? ಅಯ್ಯ ಕಸ್ತೂರಿಗೆ ಎದಕ್ ಕೊಡ್ತೀರಿ? ಅವ್ರದ ಬೇಕಂದಷ್ಟ ಐತಿ ಅಂತ ದೊಡ್ಡ ಮನಿ ಮಗಳನ್ನ ಸೇರ್ಸಿರಿ. ಅದಕ್ಕೂ ನನ್ನ ಮಗಳೇ ಕಾರಣ. ಆಕಿ ತಂದಿದ್ ಸಂಬಂಧ ಅದ. ಆಗ್ಲಿ ರಾತ್ರಿ ಗಂಡ ಐತಿ ಕಾಲ್ ತೊಳೆದ್ ನೀರು ಕುಡಿದ್ರು ಇನ್ನೂ ಬಗೆ ಹರಿಯಂಗಿಲ್ಲ, ಅಷ್ಟು ಋಣ ಐತಿ. ನಿಮ್ಮ ಮಗಳು ಇವತ್ತು ಚಂದದಾಳ ಅಂದ್ರೆ ಅದಕ್ಕೆ ನನ್ನ ಮಗಳ ಕಾರಣ. ಅದು ನಿಮ್ಮ ನೆನವಿಲ್ಲ ನಿಮ್ಗೆ. ಆ ಕಸ್ತೂರಿಗೇನು ಬಂಗಾರ ಬೆಳ್ಳಿ ಕೊಡೋ ಅವಶ್ಯಕತೆ ಇಲ್ಲ, ತಿರುಗಿ ಕೇಳಿದ್ರೆ ಸೀರೆನೂ ಕೊಡೋ ಅವಶ್ಯಕತೆ ಇಲ್ಲ ಹಬ್ಬಕ್ಕೆ. ಆದ್ರೂ ಒಂದು ಸೀರೆ ತರ್ರಿ, ಒಂದು 100-150 ರೂಪಾಯ್ದು. ನನ್ನ ಮಗಳಿಗೆ ಮಾತ್ರ ಬಂಗಾರ ತಂದು ಮಾಡ್ರಿ. ಇದ ಮಾತು ಶಾಂತ ಕೇಳಿಸ್ಕೋಬೇಕಿತ್ತು. ಈಗ ಹೆಂಗ್ ಓದಾಡ್ತಿದ್ಲಿ ಹೇಳು? ಈಗ ಅದೆಲ್ಲ ಯಾಕ ರೊಕ್ಕ ಅಂದ್ರು ಇಲ್ಲವ ನನ್ನ ಕಡೆ, ಕಾಡ್ಬೇಡ. ಊರ್ ಭಾಡ್ಯ ಇಷ್ಟರ ಸೊಕ್ಕಿ ಅವಂಗ. ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರ್ರಿ, ದುಡಿಯವ ನಾನು ಮುಕ್ಕೊಳ್ಳೇರಿ. ಅದು ವೇಸ್ಟ್ ಆಕತಿ ಇದು ವೇಸ್ಟ್ ಆಕತಿ ಅಂದ್ರೆ ಕೇಳ್ತೇನೆ ಅಂತ ಮಾಡಿ ಏನ? ಹೋಗ್ಲಿ ಬಿಡಪ್ಪ. ಅಲ್ರಿ ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡು. ಅಯ್ಯೋ ದೇವ್ರೆ, ಅದನ್ನಾರ ಕಟ್ಟಿಗಿಡ್ಕೊಂಡ್ ಬಂದಿಗಿಂದಾನೆ ಪಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ಬೇಡ ರೀ, ಅಷ್ಟ್ರೊಳಗೆ ಒಂದ್ ಯಾವ್ದಾರ ಕನ್ಯೆ ನೋಡಿ ಮದ್ವಿ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ, ಕನ್ಯೆ ನೋಡಿ ಮದ್ವಿ ಮಾಡ್ಬೇಕು ಮಗ್ ಅನ್ನೋದು. ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು, ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದ್ವಿ ಮಾಡ್ಬೇಕನ್ನೋ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ಯೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲ ಒಂದು ಮತ್ತ ಹಿಂಗ ಆರ್ಸೋದಕ್ಕ ಕನ್ಯೆ ಸಿಗೋಲ್ವು. ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದರ ಸಿಗ್ತತಿ. ಮತ್ ಹೌದು ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನೂ ಮೀಸ್ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಅಂತದ್ ಹೊಲ್ಸಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ? ವಯಸ್ಸಕ್ ಬರತ್ಲೆ ಮದ್ವಿ ಮಾಡ್ಬಿಡ್ಬೇಕು ಅಂತಾದ್ರೆ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದ್ವಿ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗೋದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೆ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್ ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ. ಅದನ್ನಾರ ತಗೊಂಬಂದ್ರ ನೋಡಿ ಏನ್ ಮಾಡ್ತಿ? ಅದಕ್ಕೆ ಸುಮ್ಮನೆ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದು ಗಡಗಡ ಮದ್ವಿ ಮಾಡಿಬಿಟ್ರ ಒಂದಿಷ್ಟು ಚಂದ ಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ ನಿಂತು ಬಿಡ್ತೀಯ. ಯಾವಾಗ ನೋಡಿದ್ರು ಅತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು, ಗಡಗಡ ಒಂದ್ ತಂದು ಮದ್ವಿ ಮಾಡೋಣಂತ. ಇಲ್ಲಪ್ಪ, ಇನ್ನ ಕನ್ಯಾ ಆರ್ಸಂಗಿಲ್ಲ. ಆತದ ಎಷ್ಟು ಇದು ಮಾಡ್ತೀರಿ ಮಾಡ್ರಿ, ಬಡ ಬಡ ಮದ್ವಿ ಮಾಡ್ಬಿಡಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ? ಯವ್ವ ಏನಾಗಲ್ ಒದರಿದಲ್ಲ? ಏನಿಲ್ಲಪ್ಪ, ಯಾಕೆ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ? ಅದು ಎಂತದಕ್ಕೆ ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ ನ ಕಿವ್ಯಾಗ ಇದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ, ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀಯನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ? ಹಂಗಿದ್ರೆ ಹೇಳ, ಮತ್ತೆ ಅದಕ್ಕೇನಿಲ್ಲ. ನೋಡೋಣಂತ, ಚಲೋ ಇದ್ರೆ ಯಾಕೆ ಇದು ಮಾಡ್ಬೇಕು, ಮದುವೆ ಮಾಡೋಣಂತ ಬೇಕಾರ. ಅದು ಅವ್ವ ನೀನೇ ಕೇಳ್ಬೇಕವ್ವ. ನಾನ್ ಕೇಳ್ಬೇಕಾ? ನಾನಲ್ಲ ಈಗ ಕೇಳಿದ್ದೆ.